ಎಲ್ಲರೂ ಕೂಡ ವಿಜ್ಞಾನ. ಸೊ ವಿಜ್ಞಾನ ಇಲ್ಲದೆ ಸೊ ಏನೇನು ಇಲ್ಲ. ಸೊ ಹಾಗಾಗಿ ಸ್ಪೀಚ್ ಅಲ್ಲಿ ವಿದ್ಯಾರ್ಥಿನಿ ಹೇಳಿದ್ರು, ಸೊ ಸೈನ್ಸ್ ಆಫ್ ಟುಡೇ ಈಸ್ ಟೆಕ್ನಾಲಜಿ ಆಫ್ ಟುಮಾರೋ ಅಂತ. ಸೊ ಅಂದ್ರೆ ನೀವೆಲ್ಲರೂ ಕೂಡ ಟೆಕ್ನಾಲಜಿ ಸ್ಟೂಡೆಂಟ್ಸ್, ಸೊ ಪಾಲಿಟೆಕ್ನಿಕ್ ಟೆಕ್ನಿಕಲ್ ಸ್ಟೂಡೆಂಟ್ಸ್. ಸೊ ಈ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಅಥವಾ ಟೆಕ್ನಾಲಜಿ ಯಾವ್ದ್ರಿಂದ ಬಂತು ಅಂತಂದ್ರೆ, ಸೊ ಇಟ್ ಈಸ್ ಬೇಸ್ಡ್ ಆನ್ ಸೈನ್ಸ್. ಸೊ ವಿಜ್ಞಾನ ಬೇಸಾಗಿಟ್ಕೊಂಡೆ ಸೊ ಈ ಟೆಕ್ನಾಲಜಿ ಎಲ್ಲ ಉದ್ಭವ ಆಗಿರೋದು. ಸೊ ಅದಕ್ಕೋಸ್ಕರನೇ ಸೊ ನಿಮ್ಮ ಫಸ್ಟ್ ಸೆಮ್ ಇರ್ಬೋದು ಅಥವಾ ಸೆಕೆಂಡ್ ಸೆಮ್ ಇರ್ಬೋದು, ಸೊ ಎಲ್ಲ ಬ್ರಾಂಚ್ ಅಲ್ಲೂ ಕೂಡ ಆಟೋಮೊಬೈಲ್, ಮೆಕ್ಯಾನಿಕಲ್, ENC, CNC. ಸೊ ಮೊದಲು ನಿಮಗೆ ಥಿಯರಿ ಸಬ್ಜೆಕ್ಟ್ಸ್ ಇರೋದೇ ಸೈನ್ಸ್ ಬೇಸಿಸ್ ಮೇಲೆ. ಫಾರ್ ಎಕ್ಸಾಂಪಲ್, ಈಗ ಆಟೋಮೊಬೈಲ್ ನಲ್ಲಿ ಆಟೋಮೇಟಿವ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಇದೆ, ಅದರಲ್ಲೂ ಕೂಡ ಸೈನ್ಸ್ ಇದೆ. ಮೆಕ್ಯಾನಿಕಲ್ ಅಲ್ಲಿ ಮೆಕ್ಯಾನಿಕಲ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, ಅದರಲ್ಲೂ ಕೂಡ ಸೈನ್ಸ್ ಇದೆ. ಅಂಡ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ FOC ಅಂತ ಇರ್ಬೋದು ಅನ್ಸುತ್ತೆ, ಸೊ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ. ಅಂಡ್ ENC ನಲ್ಲೂ ಕೂಡ EFEEE ಅಂತ ಇದೆ, ಅದು ಕೂಡ ಫಂಡಮೆಂಟಲ್ ಆಫ್ ಸೈನ್ಸ್ ಅಂತ ನೆನ್ಕೋಬಹುದು. ಹಾಗಾಗಿ ಎಲ್ಲಾನು ಕೂಡ ನಿಂತಿರೋದು ಕೂಡ ಯಾವ್ದ್ರ ಮೇಲೆ, ಸೊ ಸೈನ್ಸ್ ಮೇಲೆ. ಸೊ ಹಾಗಾಗಿ ನೀವು ಈ ವಿವೇಕಾನಂದರ ಒಂದು ಕಥೆಯನ್ನ ಕೇಳಿರ್ಬೋದು. ಸೊ ಚಿಕಾಗೋನಲ್ಲಿ ರಿಲಿಜಿಯನ್ ಒಂದು ಸಮ್ಮೇಳನಕ್ಕೆ ಹೋಗಿದ್ದಾಗ ಯಾವ ಪತ್ರಕರ್ತರು ಅವರನ್ನ ರೇಗಿಸಿದ್ರಂತೆ. ಸೊ ನೋಡಿ, ನಿಮ್ಮ ಧರ್ಮಗ್ರಂಥ ಎಲ್ಲರಿಗಿಂತ ಕೆಳಗಡೆ ಇದೆ, ಸೊ ನಮ್ಮ ಗ್ರಂಥಗಳು ಮಾತ್ರ ನಿಮ್ಮ ಗ್ರಂಥಗಳಿಗಿಂತ ಮೇಲ್ಗಡೆ ಇದೆ. ಸೊ ಹಾಗಾಗಿ ನಾವು ಗ್ರೇಟ್ ಅಂತ ಹೇಳಿದ್ರಂತೆ. ಸೊ ಆಗ ವಿವೇಕಾನಂದರು ಹೇಳಿದ್ರಂತೆ, ಸೊ ನಿಮ್ಮ ಧರ್ಮಗ್ರಂಥ ಮೇಲ್ಗಡೆ ಇರ್ಬೋದು, ಆದ್ರೆ ಅದು ಯಾವ ಬೇಸ್ ಮೇಲೆ ನಿಂತಿದೆ ಅಂತಂದ್ರೆ, ಸೊ ನಮ್ಮ ಗ್ರಂಥ ಮೇಲೆ ಮಾತ್ರ ನಿಂತಿದೆ. ಅಕಸ್ಮಾತ್ ನಮ್ಮ ಗ್ರಂಥ ಏನಾದ್ರು ತೆಗೆದ್ರೆ ಆಟೋಮೆಟಿಕ್ ಆಗಿ ನಿಮ್ಮದೆಲ್ಲ ಬೀಳುತ್ತೆ. ಸೊ ಹಾಗಾಗಿ ನಾವು ಮೇಲಿದ್ದೀವಿ ಅಂತ ಯಾವತ್ತೂ ಅನ್ಕೋಬೇಡಿ. ಸೊ ಎಲ್ಲಾನು ಶುರು ಆಗೋದೆಲ್ಲ ಬೇಸ್ಮೆಂಟ್ ಇಂದ. ಅಡಿಪಾಯ ಭದ್ರವಾಗಿದ್ರೆ ಸೊ ಮೇಲ್ಗಡೆ ಎಷ್ಟೇ ಬಿಲ್ಡಿಂಗ್ ಬೇಕಾದ್ರೂ ಪಡ್ಕೋಬಹುದು. ಸೊ ಹಾಗಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ತಾರೆ ಹೊರತು ಟೆಕ್ನಾಲಜಿ ಅಂಡ್ ಸೈನ್ಸ್ ಅಂತ ಹೇಳೋದಿಲ್ಲ. ಯಾಕೆಂತಂದ್ರೆ ಫಸ್ಟ್ ಕಮ್ ಸೈನ್ಸ್ ಅಂಡ್ ದೆನ್ ಟೆಕ್ನಾಲಜಿ. ಸೊ ಆದ್ರೆ ಸೈನ್ಸ್ ಬಿಟ್ಟು ಟೆಕ್ನಾಲಜಿ ಇಲ್ಲ, ಅದೇ ತರ ಟೆಕ್ನಾಲಜಿ ಇಲ್ಲದೆ ಸೈನ್ಸ್ಗೆ ಯಾವ ಪ್ರಾಮುಖ್ಯತೆನೂ ಇಲ್ಲ.